ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿಗೆ ಯಾರೆಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ, ಒಂದಷ್ಟು ಡೌಟ್ಸ್ ಇರುತ್ತೆ. ಅಂದರೆ ಪ್ರೆಗ್ನೆನ್ಸಿ ಸಿಮ್ಟಮ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ, ಪೀರಿಯಡ್ಸ್ಗಿಂತ ಮುಂಚೆ ನಾವು ನೋಡ್ಕೋಬೋದಾ, ಗೊತ್ತಾಗುತ್ತಾ, ಯಾವ್ಯಾವ ಥರ ಅದು ಸಿಮ್ಟಮ್ಸು ನಮಗೆ ಗೊತ್ತಾಗುತ್ತೆ ಅಂತ ಹೇಳಿ. ಸೊ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಅದು ನಮಗೆ 22 ಡೇಸಿಂದ ಗೊತ್ತಾಗ್ತಾ ಹೋಗುತ್ತೆ, ಅಂದರೆ ಸಿಮ್ಟಮ್ಸು ಕಾಣ್ತಾ ಹೋಗುತ್ತೆ. ಸೊ ಮೇನ್ಲಿ ಅದು ಪೀರಿಯಡ್ಸ್ ಲಾಸ್ಟ್ ಡೇಟ್ ಏನಿರುತ್ತೆ ಅದಾಗಿ ನೆಕ್ಸ್ಟ್ 22 ಡೇಸಿಂದ ನಾವು ಅದನ್ನು ಫೀಲ್ ಮಾಡ್ಬೋದು. ಅಂದರೆ ಆ ಸಿಮ್ಟಮ್ಸು ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ನೇದು ಎಲ್ಲರಿಗೂ ಆಗುತ್ತೆ ಅಂತ ಹೇಳಲ್ಲ, ಬಟ್ ಸಮ್ಟೈಮ್ಸ್ ಅದು ಕೆಲವರಿಗೆ ಆಗುತ್ತೆ. ಒಂದು 50% ಜನಕ್ಕಾಗುತ್ತೆ, 50% ಜನಕ್ಕಾಗಲ್ಲ. ಫಸ್ಟ್ ಒನ್ ಈಸ್ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಸೊ ಯಾವುದೇ ಥರದ ಒಂದು ಡಾರ್ಕ್ ಸ್ಮೆಲ್ಸ್ ಆಗಿದ್ದರೆ ಅದನ್ನು ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗೋದು, ವಾಮಿಟ್ ಆಗೋ ಥರ ಅನ್ನಿಸ್ತಾ ಇರುತ್ತೆ. ಸೆಕೆಂಡ್ ಥಿಂಗು ಮೇಯ್ನಾಗಿ ಇದು 100% ಎಲ್ಲರಿಗೂ ಕೂಡ ಇದು ಕನ್ಫರ್ಮ್ ಆಗುತ್ತೆ. ಸೊ ಬ್ರೆಸ್ಟ್ ಕ್ರಾಂಪ್ಸ್ ಆಗುತ್ತೆ, ಮತ್ತು ಏರಿಯೋಲನ ಪಾರ್ಟಲ್ಲಿ ಸಣ್ಣ ಸಣ್ಣ ಬಂಪ್ಸು ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿದೆ ಅಂತ ಹೇಳಿದ್ರೆ ಏರಿಯೋಲ ಪಾರ್ಟಲ್ಲಿ, ಅದು 100% ಪ್ರೆಗ್ನೆನ್ಸಿ ಸಿಮ್ಟಮ್ ಆಗಿರ್ಬೋದು ಅಂತ ಕೂಡ ಹೇಳ್ತಾರೆ. ಸೊ ಇದು ಪರ್ಸ್ನಲ್ ಒಪಿನಿಯನ್, ನಮಗೆ ಡಾಕ್ಟರ್ ಏನು ಹೇಳಿದ್ರು ಅದನ್ನ ಹೇಳ್ತಾ ಇರೋದು. ಸೊ ಇದು ಕ್ರಾಂಪ್ಸ್ ಯಾವ ಥರ ಇರುತ್ತೆ ಅಂದರೆ, ಸ್ವಲ್ಪ ಸೈಜ್ ಎನ್ಲಾರ್ಜ್ ಆಗಿರೋ ಥರ ಮತ್ತು ಬಿಗಿಯೋ ಥರ, ಸೊ ಈ ಥರ ಎಲ್ಲ ಫೀಲ್ ಆಗ್ತಾ ಹೋಗುತ್ತೆ. ಸೊ ಇದು ಬಂಪ್ಸ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಬಂಪ್ಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ, ಸೊ ಇದು ಪ್ರೆಗ್ನೆನ್ಸಿ ರಿಲೇಟೆಡೇ ಆಗಿರುತ್ತೆ ಅಂತ ಒಂದು ಗೆಸ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಥಿಂಗ್ ಬಂದು ಸರ್ವೈಕಲ್ ಮ್ಯೂಕಸ್ಸು, ಅದು ಥಿಕ್ನೆಸ್ಸು, ಅಂದರೆ ಡಿಸ್ಚಾರ್ಜ್ ಏನಿರುತ್ತೆ ಅದು ನಾರ್ಮಲ್ಲಾಗಿ ಹೋಗೋದಕ್ಕಿಂತ ಸ್ವಲ್ಪ ಥಿಕ್ನೆಸ್ ಆಗಿರುತ್ತೆ. ಸೊ ಆ ಥಿಕ್ನೆಸ್ಸಿಂದನ ಇದು ಕೂಡ ಒಂದು ಮೇನ್ ಸಿಮ್ಟಮ್ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಸೊ ಇದನ್ನು ನೀವು ಅಂದರೆ ಯೂಶ್ವಲಿ ನೋಡಿದಾಗ ಲಿಕ್ವಿಡ್ ಇರೋವಂಥದ್ದು ಥಿಕ್ನೆಸ್ ಆಗಿರುತ್ತೆ. ಸೊ ಇದರಿಂದ ಕೂಡ ಒಂದು ಸಿಮ್ಟಮ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಏನೇ ತಿಂದ್ರೂ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಅನ್ನಿಸ್ತಾ ಇರುತ್ತೆ, ಏನು ತಿಂದರೂ ಹೊಟ್ಟೆ ಉರಿ, ಎದೆ ಉರಿ ಅನ್ನಿಸ್ತಾ ಇರುತ್ತೆ, ಊಟ ತಿನ್ನಬೇಕು ಅಂತ ಅನಿಸಲ್ಲ. ಸೊ ಏನಾದರೂ ಖಾರ ತಿಂದರೆ, ಸ್ಪೈಸಿ ಬೇಕು ಅನಿಸುತ್ತೆ, ತಿಂದರೆ ಈ ಥರ ಅಯ್ಯೋ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ಸೋದು, ಏನೇ ತಿಂದರೂ ಒಂದು ಯಾವುದಕ್ಕೂ ಇಂಟ್ರೆಸ್ಟ್ ಬರಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಥರ ಹೊಟ್ಟೆ ಉರಿ ಬರೋದು, ಎದೆ ಉರಿ ಬರೋದು, ಈ ಥರ ಆಗ್ತಾ ಇರುತ್ತೆ. ಸೊ ಇದು ಕೂಡ ಒಂದು ಮೇನ್ ಸಿಮ್ಟಮ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಇದು 100% ಎಲ್ಲರಿಗೂ ಸಿಮ್ಟಮ್ ಆಗುತ್ತೆ ಅಂತ ಅಲ್ಲ, ಕೆಲವರಲ್ಲಿ ಇದು ಕಾಣಿಸ್ಕೋಬಹುದು. ಹಾಗೆ ನೆಕ್ಸ್ಟ್ ಸಿಮ್ಟಮ್ ಏನಪ್ಪ ಅಂತ ಹೇಳಿದ್ರೆ, ಪೀರಿಯಡ್ ಕ್ರಮ್ಸ್ ಥರ ಕೆಲವರಿಗೆ ಪೀರಿಯಡ್ಸ್ ಟೈಮಲ್ಲಿ ಅದು ಕಾಲು ನೋವು ಬರ್ತಾ ಇರುತ್ತೆ. ಸೊ ಅದೇ ರೀತಿಯಾಗಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕ್ರಮ್ಸ್ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ನು ಸೊಂಟ ಪೇಯ್ನ್ ಬರ್ತಾ ಇರುತ್ತೆ, ಬ್ಯಾಕ್ ಪೇಯ್ನು. ಸೊ ಇದು ಕೂಡ ಅಷ್ಟೇ, ಏನೋ ಭಾರಿ ಕೆಲಸ ಮಾಡಿ ಸುಸ್ತಾಗಿರೋ ಥರ ಬ್ಯಾಕ್ ಪೇಯ್ನ್ ಬರೋದು, ಆ ಥರ ಆಗ್ತಾ ಇರುತ್ತೆ. ಹಾಗೆ ಹೊಟ್ಟೆ ನೋವು ಕೂಡ ಬರ್ತಾ ಇರುತ್ತೆ, ಅಬ್ಡೋಮಿನಲ್ ಪೇಯ್ನ್ ಬರ್ತಾ ಇರುತ್ತೆ. ಅಂದರೆ ಯೂಟ್ರಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಬಾಡಿಲಿ ಎಲ್ಲ ಆರ್ಗನ್ಸು ಅದ್ರ ಮೇಲೆ ತುಂಬ ಪೇಯ್ನ್ ಅನ್ನಿಸ್ತಾ ಇರುತ್ತೆ. ಹಾಗೆ ಡಿಝಿನೆಸ್ ಅನಿಸುತ್ತೆ, ಏನು ಮಾಡಿದ್ರೂ ಮೂಡಿರಲ್ಲ, ಏನೋ ಒಂಥರ ನಿದ್ದೆ ಮಾಡೋ ಥರ ಅನಿಸೋದು, ಸುಸ್ತಾಗೋದು ತುಂಬ. ಸೊ ತುಂಬ ಲೇಝಿ ಅಂತ ಫೀಲ್ ಆಗ್ತಾ ಇರುತ್ತೆ. ಇದು ಕೂಡ ಮೇನ್ ಥಿಂಗ್. ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದು ಎಲ್ಲರಿಗೂ ಆಗುತ್ತೆ ಅಂತ ಹೇಳಲ್ಲ, ಬಟ್ ಫೇಸಲ್ಲಿ ಫೇಶಿಯಲ್ ಚೇಂಜಸ್ ಅದೇ ಆಗುತ್ತೆ. ಸ್ಕಿನ್ನು ಬಂಪ್ಸ್ ಆಗಿರ್ಬೋದು ಅಥವಾ ಮಾರ್ಕ್ಸ್ ಆಗಿರ್ಬೋದು ಆಗ್ತಾ ಹೋಗುತ್ತೆ. ಹಾಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ತುಂಬ. ಮೂಡ್ ಸ್ವಿಂಗ್ ಹೆಂಗೆ ಅಂದರೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಬರೋದು, ಮತ್ತು ಯಾರಾದರೂ ಏನಾದರೂ ಹೇಳಿದ್ರೆ ಇರಿಟೇಟ್ ಆಗೋದು. ಸೊ ಅಲ್ಲಿ ಇರಿಟೇಟ್ ಆಗೋವಂಥ ಮ್ಯಾಟ್ರ್ ಇಲ್ಲಾಂದರೂ ಕೂಡ ನಮಗೆ ಏನೋ ಒಂಥರ ಇರಿಟೇಷನ್ ಅನ್ನಿಸ್ತಿದೆ ಅಂತ ಅನ್ನೋ ಥರ ಫೀಲ್ ಆಗೋದು, ಇದು ಕೂಡ ಒಂದು ಮೇನ್ ಸಿಮ್ಟಮ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಸಿಮ್ಟಮ್ಗಳಲ್ಲಿ ನಿಮಗೆ ಯಾವುದಾದ್ರೂ 1-2 ಸಿಮ್ಟಮ್ಸ್ ಇದೆ ಅಂದರೆ ಇಮಿಡಿಯೇಟ್ ನೀವು ಪ್ರೆಗ್ನೆನ್ಸಿ ಚೆಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಲಾಸ್ಟ್ ಪೀರಿಯಡ್ಸ್ ಡೇಟ್ ಏನಿದೆ, ಅಂದರೆ ನಿಮ್ಮ ಪೀರಿಯಡ್ ಮಿಸ್ ಆಗಿ 1 ವೀಕ್ವರೆಗೂ ವೆಯ್ಟ್ ಮಾಡಿ. ಸೊ 1 ವೀಕ್ವರೆಗೂ ವೆಯ್ಟ್ ಮಾಡಿ. ಇನ್ ಕೇಸ್ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದರೆ ಪೀರಿಯಡ್ಸ್ ಆಗೋದಿಲ್ಲ, ಸೊ ಅಂಥ ಟೈಮಲ್ಲಿ ನೀವು ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೋಬೋದು. ಆ್ಯಂಡ್ ಆಮೇಲೆ ನೀವು ಡಾಕ್ಟ್ರನ್ನ ಸಜೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅಂತ ಹೇಳಿದ್ರೆ, ನೀವು ಪೀರಿಯಡ್ ಮಿಸ್ ಆಗಿದ್ದ 2-3 ಡೇಸಲ್ಲೇ ಕನ್ಫರ್ಮ್ ಆಗಿಬಿಡುತ್ತೆ. ನನಗಾಗೆ 2 ಡೇಸಿಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತಿತ್ತು, 2 ಪ್ರೆಗ್ನೆನ್ಸಿಲೂ ಹಾಗೆ ಆಗಿರೋದು. ಸೊ ಇನ್ ಕೇಸ್ ನಿಮ್ಮದು ಇರೆಗ್ಯುಲರ್ ಪೀರಿಯಡ್ಸ್ ಇಂತ ಅಂತ ಹೇಳಿದ್ರೆ, ನೀವು 1 ವೀಕು ಅಥವಾ 10 ಡೇಸ್ ವೆಯ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಸಿಮ್ಟಮ್ಸು ನಿಮಗೆ ಪಾಸಿಟಿವ್ ಆಗಿ ಬಂದಾಗ ನೀವು ಡಾಕ್ಟರ್ನ ಸಜೆಷನ್ ತಿಳ್ಕೊಂಡು ನೆಕ್ಸ್ಟ್ ಮುಂದಿನ ಟ್ರೀಟ್ಮೆಂಟ್ನ ನೀವು ತೊಗೋಬೇಕಾಗುತ್ತೆ. ಸೊ ಇದೆಲ್ಲ ಮುಂಚೆನೇ ತಿಳ್ಕೊಳ್ಳೋದ್ರಿಂದ ಏನು ಯೂಸಪ್ಪ ಅಂತ ಹೇಳಿದ್ರೆ, ಪೀರಿಯಡ್ ಡೇಟ್ ಅಂದರೆ ಪ್ರೆಗ್ನೆನ್ಸಿಗೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಇದ್ದಾಗ ಹುಷಾರಾಗಿರೋದಕ್ಕೆ ತುಂಬ ಇದು ಹೆಲ್ಪ್ ಆಗುತ್ತೆ. ವೆಯ್ಟ್ ಲಿಫ್ಟ್ ಮಾಡದೆ ಸ್ವಲ್ಪ ಹುಷಾರಾಗಿದ್ದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್.